ನಾಳೆ ನಮ್ಮತ್ತೆ ಊರಲ್ಲಿ ಕಡೂರಲ್ಲಿ ಸ್ವರ್ಣಾಂಬಂದು ಜಾತ್ರೆ. ನಾನು ಹೋಗಾಗಿಲ್ಲ. ಜಾತ್ರೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಅರಿಶಿನ ಕುಂಕುಮ ಹೆಂಗೆ ಉಗ್ತಾರೆ ಅಂದರೆ ದೇವರಿಗೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಒಂದು ವೀಕಿಂದನೇ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಕಡೂರು ತಾಲೂಕು ಸುಮಾರು ಹಳ್ಳಿಗಳ ಜಿಲ್ಲೆಯಾಗಿದೆ ಅದು. ಏನು ಗೊತ್ತಾ, ನಾನು ವಾಕ್ ಮಾಡೋಣ ಅಂತ ಟೆರಸಿಗೆ ಬಂದೆ. ಟೆರಸಿಗೆ ಬಂದಾಗ ಅಲ್ಲಿ ಇದಿತ್ತು, ರತ್ನ ಪಕ್ಷಿ ಇತ್ತು. ನಿಮಗೆಲ್ಲ ಮೊಬೈಲ್ ಕೆಳಗಡೆ ಇಟ್ಟು ಬಂದಿದ್ದೆ. ನಿಮಗೆಲ್ಲ ತೋರಿಸೋಣ ಅಂಥೇಳಿ ಮೊಬೈಲ್ ಥರ ಕೆಳಗೆ ಹೋದರೆ ಹಾರೋಗ್ಬಿಡ್ತು. ಅಕ್ಷಯ ತೃತೀಯ ದಿನವೇ ನಾನು ರತ್ನ ಪಕ್ಷಿ ನೋಡಿದ್ದೆ. ಅಕ್ಷಯ ತೃತೀಯ ದಿನವೇ ನಾನು ರತ್ನ ಪಕ್ಷಿ ನೋಡಿದ್ದೆ. ಮತ್ತು ಇವತ್ತು ನೋಡಿದೆ. ಇವತ್ತು ಯಾವ ವಾರ ಅಂದರೆ ಯಾವ ವಾರ, ಟ್ಯೂಸ್ಡೇ ಇವತ್ತು ನೋಡಿದ್ದು. ನಾನು ಅದೇ ಮಾಮೂಲಿ ಮದರಂಗಿ ಇದು ಮೆಹಂದಿ ಹೆಚ್ಕೊಂಡಿದ್ದಲ್ಲ, ನನಗೆ ಅದು ಸೆಟ್ಟೇ ಆಗಲ್ಲ. ಅದಕ್ಕೆ ಅಜ್ಜಿ ಥರ ಕಾಣ್ತಾ ಇದ್ದೀನಿ. ಆ್ಯಕ್ಚುಲಿ ಅಕ್ಷಯ ತೃತೀಯದ ಬಗ್ಗೆ ಹೇಳ್ಬೇಕಂದ್ರೆ, ಅಕ್ಷಯ ತೃತೀಯ ಅಂದ್ರೇ 20ನೇ ತಾರೀಕು ಬಂದಿದೆ. ಆ್ಯಕ್ಚುಲಿ ಅಕ್ಷಯ ತೃತೀಯ, ದ್ವಿತೀಯ ಬಂದು 19ನೇ ತಾರೀಕು, ತೃತೀಯ ಅಂದರೆ 20ನೇ ತಾರೀಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಕ್ಷಯ ತೃತೀಯ ಬಂದು 20ನೇ ತಾರೀಕೆ ಆಗಿತ್ತು. ನಾನು ಅವತ್ತು ಆ್ಯಸ್ ಯೂಶ್ವಲ್ ವರ್ಷ ನಾನು ಬೆಡ್ಶೀಟು, ಅದು ಉತ್ಕೊಳ್ಳೋದು, ರಗ್ಗು, ಬ್ಲ್ಯಾಂಕೆಟ್ ಇದನ್ನು ಕೊಡ್ತಾಯಿದ್ದೆ. ಈ ವರ್ಷ ಅದೆಲ್ಲ ಏನೂ ಕೊಡೋಕ್ಕಾಗಿಲ್ಲ. ಕೊಟ್ಟಿರೋದೆಲ್ಲ ಹೇಳಬಾರ್ದಂತೆ. ಸೊ ಹಂಗಾಗಿ ನಾನು ಏನೂ ಹೇಳಲ್ಲ. ನಾನು ಯಾವ ಥರ ಅಂದರೆ, ನಾನು ಮನುಷ್ಯ ನನ್ನ ರಾಶಿ ಪ್ರಕಾರ ಡೈಲಿ ಒಂದು ನಾನು ಧರ್ಮ ಕಾರ್ಯಗಳನ್ನ ಮಾಡಲೇಬೇಕಂತೆ. ನನ್ನ ರಾಶಿ ಪ್ರಕಾರ ಮುಖಕ್ಕೆ ಆ್ಯಕ್ಚುಲಿ ನನಗೆ ಹಚ್ಚಿಲ್ಲ. ನನ್ನ ರಾಶಿ ಪ್ರಕಾರ ನಾನು ಧರ್ಮ ಕಾರ್ಯಗಳನ್ನ ಮಾಡಲೇಬೇಕಂತ. ಡೈಲಿ ಮನುಷ್ಯನ ನೋಡ್ಕೊಂಡೋಗಿ ನಾವೇನು ಕೊಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ಪ್ರಾಣಿ ಪಕ್ಷಿಗಳಿಗೆ ಊಟ ಅದೆಲ್ಲ ಅದಕ್ಕೆ ಆ ರೀಸನ್ಗೆ ಹಾಕೋದು. ಸೊ ದೇವರಿಗೆ ಅಂತ ನಾನು ಏನು ಮಾಡ್ತೀನಿ ಅಂದರೆ, ಆ ನಕ್ಷತ್ರಗಳನ್ನ ನಾನು ನೋಡ್ಕೊಂಬಿಟ್ಟಿದ್ದೀನಿ. ಆ ನಕ್ಷತ್ರದ ದಿನ ನಾನು ಏನೇನು ಮಾಡಬೇಕು ಅದೆಲ್ಲ ಟಿಲ್ ನಾವು ನಾನು ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಅದೇನಂತ ಗೊತ್ತಿಲ್ಲ ನನಗೆ. ನನ್ನ ರಾಶಿಯವರು, ನನ್ನ ರಾಶಿ ಪ್ರಕಾರ ನನ್ನ ರಾಶಿಯವ್ರಿಗೆ ಜಾಸ್ತಿ ದೇವ್ರ ಬಗ್ಗೆ ಇಂಟ್ರೆಸ್ಟು, ದೇವ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಇರುತ್ತಂತೆ. ಹಾಗಾಗಿ ಅವರವರ ರಾಶಿಯಾನ ಪ್ರಕಾರ ಅವರವ್ರ ಕರ್ಮಾನುಸಾರ ಜೀವನ ಶೈಲಿಗಳು ಇರ್ತಾವಂತೆ. ನನಗೆ ಕುಡಿಯೋರು ಕಾಪಾಡು ಶ್ರೀ ಸತ್ಯನಾರಾಯಣ ಪೊನ್ನಗ ಶಯನ ಪಾವನ ಚರಣ, ಪೊನ್ನಗ ಶಯನ ಪಾವನ ಚರಣ, ನಂಬಿಹಿರಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ನೀನಿಲ್ಲಿ ಸ್ಥಿರವಾಗಿರು, ನಮ್ಮಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ಪೊನ್ನಗ ಶಯನ ಪಾವನ ಚರಣ, ಪೊನ್ನಗ ಶಯನ ಪಾವನ ಚರಣ, ನಂಬಿಹೆ ನಿನ್ನ
ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀನಾರಾಯಣ, ನಾರಾಯಣ ಸತ್ಯನಾರಾಯಣ. ನಾ ಬೇಡೆನು ಧನ ಕನಕ ಬೇಕೆಂದು ನಾ ಕೇಳೆನು, ನನಗಾಗಿ ಏನೊಂದು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು. ಈ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ. ಪೊನ್ನಗ ಶಯನ ಪಾವನ ಚರಣ, ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಬರಿದಾದ ಮಡಿಲನ್ನು ನೀ ತುಂಬಿದೆ, ನಾ ಕಾಣದಾನಂದ ನೀ ನೀಡಿದೆ. ಕಾಪಾಡು ಶ್ರೀ ಸತ್ಯನಾರಾಯಣ. ಪೊನ್ನಗ ಶಯನ ಪಾವನ ಚರಣ, ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀನಾರಾಯಣ. ಇತ್ತು ನನ್ನ ಹಾಡು. ಹೀಗೆ ನಂದು ಡೈಲಿ ಬ್ಲಾಗಲ್ಲಿ ಒಂದೊಂದು ಇನ್ಮೇಲೆ ಹಾಡು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಾಗಿ ಅಕ್ಷಯ ತೃತೀಯ ಆ ಹೆಸರಲ್ಲೇ ಬಂದಿದೆ. ಅಕ್ಷಯ ತೃತೀಯ ಅಂದರೆ ತೃತೀಯದಲ್ಲಿ ಬರುವಂಥ ಅಕ್ಷಯ ತದಿಗೆನೇ ಮಾಡಬೇಕು ಅಂತ. ಅಕ್ಷಯ ತೃತೀಯ ಅಂದರೆ ದ್ವಿತೀಯ ಬಂದು 19ನೇ ತಾರೀಕು, ತೃತೀಯ ಬಂದು 20ನೇ ತಾರೀಕು. ಹಾಗಾಗಿ ಅದಕ್ಕೆ ಕರೆಕ್ಟಾದ ಅಕ್ಷಯ ತೃತೀಯನ, ತೃತೀಯ ಯಾವತ್ತು ಬರುತ್ತೋ ಅವತ್ತೇ ಆ ಹೆಸರಲ್ಲೇ ಇರೋದ್ರಿಂದ, ಅಕ್ಷಯ ತೃತೀಯ ಅಂತ ಇರೋದ್ರಿಂದ ತೃತೀಯ ಯಾವತ್ತು ಬರುತ್ತೋ ಅವತ್ತೇ ಅಕ್ಷಯ ತೃತೀಯನ ಆಚರಿಸಬೇಕು. 20ನೇ ತಾರೀಕಿಗೆ ಅಕ್ಷಯ ತೃತೀಯ ಬರೋದು. ನಾನು ಏನು ತೊಗೊಂಡೆ, ಬಟ್ ನಾನು ಯಾಕಂದರೆ ನನಗೆ ಬೇಗ ನಜರು ತಟ್ಟಿಬಿಡುತ್ತೆ. ಹಂಗಾಗಿ ನಾನು ಒಳ್ಳೆಯದೇನು ನಾನು ಶೇರ್ ಮಾಡಲ್ಲ. ಐ ಡಿಸೈಡೆಡ್ ಒಳ್ಳೇದು ನಾನು ಏನು ಶೇರ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾಕೊತ್ತಾ, ಮನುಷ್ಯನ ಕಣ್ಣಿಗೆ ಮರ ಸಿಡಿತಂತೆ. ಹಾಗಾಗಿ ನಾನು ಒಳ್ಳೆಯದನ್ನು, ಹ್ಯಾಪಿನೆಸ್ನ ಏನು ಶೇರ್ ಮಾಡಲ್ಲ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.